ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಆತನ ಕರುಣೆ ಕೃಪಾ ಕಟಾಕ್ಷ ನಿಮ್ಮನ್ನು ಹಿಂಬಾಲಿಸಲಿ ಎನ್ನುವುದು ನನ್ನ ಪ್ರಾರ್ಥನೆ. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನದ ಅಂಶ ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಯಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಕಡಿಮೆ ಆಗಿದೆ. ದೇವರ ಮಕ್ಕಳಲ್ಲಿ ಪ್ರಾರ್ಥನಾ ಜೀವಿತ ಎನ್ನುವಂಥದ್ದು ಕಡಿಮೆ ಆಗಿದೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದೆ, ನೀವು ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರಾಗಿರ್ರಿ. ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಪ್ರಾರ್ಥನೆ ದೇವರ ಸಹವಾಸದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಾರ್ಥನೆ ಬಿಡುಗಡೆಯನ್ನು ಮಾಡುವಂಥದ್ದಾಗಿದೆ. ನಾವು ಮಾಡಿರ್ತಕ್ಕಂಥ ಪ್ರಾರ್ಥನೆಗೆ ದೇವರು ಖಂಡಿತವಾಗಿ ಉತ್ತರವನ್ನು ಅನುಗ್ರಹ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಎನ್ನುವಂಥ ಒಂದು ವಿಷಯವನ್ನು ಯೇಸು ಕ್ರಿಸ್ತ ಮಹಾಪ್ರಭುಗಳು 18ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ ಕಂಪ್ಲೀಟಾಗಿ 18ನೇ ಅಧ್ಯಾಯವೆಲ್ಲ ಪ್ರಾರ್ಥನೆ ಅಧ್ಯಾಯ ಎಂಬುದಾಗಿ ನಾವು ಕರೆಯಬಹುದು. ಅನೇಕ ಪ್ರಾರ್ಥನೆಗಳ ಕುರಿತಾಗಿ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ಮೊದಲನೇದಾಗಿ ಒಬ್ಬ ವಿಧವೆಯನ್ನು ಕುರಿತಾಗಿ ಸ್ವಾಮಿಯವರು ಹೇಳ್ತಾ ಒಂದು ಸಾಮ್ಯವನ್ನು ಹೇಳಿರುವಂಥದ್ದನ್ನು, ಪ್ರಾರ್ಥನೆ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸುಂಕದವನು ಮತ್ತು ಫರಿಸಾಯನ ಪ್ರಾರ್ಥನೆ ಎಂಬುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಾರ್ತಿಮಾಯನೆನ್ನುವಂಥ ಕುರುಡನು ದಾವೀದನ ಕುಮಾರನೇ, ನಜರೇತನ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಕರೆದು ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಸ್ವಸ್ಥತೆಯನ್ನು ಹೊಂದಿಕೊಂಡನೆಂಬುದಾಗಿ ಕೂಡ ಈ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ 26ನೇ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ಎನ್ನುವಂಥದ್ದು ಪ್ರಥಮವಾಗಿ ಆದಾಮನ ಮೊಮ್ಮಗನಾಗಿರ್ತಕ್ಕಂಥ ಏನೋಷನ ಕಾಲದಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ 4ನೇ 26ನೇ ವಾಕ್ಯ ನೋಡುವುದರೆ ನಮಗೆ ಅಲ್ಲಿ ಗೊತ್ತಾಗುತ್ತೆ, ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇವತ್ತು ಅನೇಕ ಜನರು ಪ್ರಾರ್ಥನೆ ಮಾಡಲಾರ್ದ ಕಾರಣಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಅವ್ರು ಏನು ಮಾಡ್ತಾ ಇಲ್ಲ ರೀ, ಹೊಂದಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಸಂಕಷ್ಟದಿಂದ ನಮ್ಮನ್ನು ತಪ್ಪಿಸುತ್ತೆ. ಪ್ರಾರ್ಥನೆ ನಮಗೆ ಬಿಡುಗಡೆಯನ್ನು ಮಾಡುತ್ತೆ. ಪ್ರಾರ್ಥನೆ ನಮಗೆ ಸ್ವಸ್ಥತೆಯನ್ನು ಅನುಗ್ರಹ ಮಾಡುತ್ತೆ. ಪ್ರಾರ್ಥನೆ ಆಗದ ಕಾರ್ಯಗಳೆಲ್ಲವನ್ನು ಆಗುವಂತೆ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೋ ಅವರು ಬೇರೆಯವರ ಹತ್ರ ಮೊಣಕಾಲೂರುವಂಥದ್ದು ಬೇಕಾಗಿರೋದಿಲ್ಲ, ಬೇರೆಯವರ ಹತ್ರ ಬೇಡುವಂಥದ್ದು ಬೇಕಾಗಿರೋದಿಲ್ಲ. ದೇವರು ಅವರಿಗೆ ಎಲ್ಲವುಗಳನ್ನು ಏನು ಮಾಡ್ತಾರೆ, ಒದಗಿಸಿಕೊಡುವ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತಿನ ದಿನದಿಂದ ಆದರೂ ಇಷ್ಟು ದಿವಸಗಳು ಪ್ರಾರ್ಥನೆ ಮಾಡಲಾರದ ಸ್ಥಿತಿ ನಿನ್ನದಾಗಿದ್ದರೆ ದೇವರಲ್ಲಿ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಪ್ರಾರ್ಥನೆ ಜೀವಿತವನ್ನು ನೀನು ಬೆಳೆಸಿಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟೋ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಾಮ್ಯವನ್ನು ಯೇಸು ಸ್ವಾಮಿಯವರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವರು ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡುವಂಥವರು ಆಗಿರ್ರಿ ಎನ್ನುವ ಕಾರಣಕ್ಕಾಗಿ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಒಂದು ಊರಿದೆ, ಆ ಊರಿನಲ್ಲಿ ಒಬ್ಬ ವಿಧವೆ ಇದ್ದಾಳೆ. ಆ ವಿಧವೆಗೆ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನು ತಾಳಲಾರದೆ ನನಗೆ ನ್ಯಾಯ ಬೇಕು ಎಂಬುದಾಗಿ ಆ ವಿಧವೆ ಆ ಊರಿನ ಒಡೆಯನಾಗಿರ್ತಕ್ಕಂಥ ವ್ಯಕ್ತಿಯ ಬಳಿಯಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾಳೆ ರೀ, ನನಗೆ ಸಹಾಯ ಬೇಕು, ನನಗೆ ನ್ಯಾಯವನ್ನು ಬಗೆಹರಿಸಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಇದೆಲ್ಲವನ್ನು ಹೇಳಿದ ಮೇಲೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಆ ದುಷ್ಟನಾಗಿರ್ತಕ್ಕಂಥ ಆ ವ್ಯಕ್ತಿಯೇ ಆಕೆಗೆ ನ್ಯಾಯವನ್ನು ಬಗೆಹರಿಸಿ ಕೊಡಬೇಕೆಂಬುದಾಗಿ ಹೇಳಿದಾಗ ದೇವರು ಇನ್ನೂ ಹೆಚ್ಚಾಗಿ ತನ್ನನ್ನು ನಂಬಿದಂಥ ಮಕ್ಕಳು ಹಗಲು ಇರುಳು ಮೊರೆಯಿಡುವಾಗ ಆತನು ಕೊಡಲಾರದೆ ಇರುವನೇ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿರಬೇಕು. ಅಲ್ಲಿ ಆ ಸಾಮ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು 46 ಸಾಮ್ಯಗಳನ್ನು, ಉಪಮಾನಗಳನ್ನು ಹೇಳಿದ್ದಾರೆ ಪ್ರಿಯರೇ. 37 ಅದ್ಭುತ ಕಾರ್ಯಗಳನ್ನು ಮಾಡಿರುವಂಥದ್ದು ಈ ಸತ್ಯವೇದದಲ್ಲಿ ಲಿಖಿತವಾಗಿದೆ. ಈ 46 ಸಾಮ್ಯಗಳಲ್ಲಿ ಪ್ರಾರ್ಥನೆಯ ಸಾಮ್ಯ ಎಂಬುದಾಗಿ ಈ ಸಾಮ್ಯವನ್ನು ನಾವು ಕರೆಯಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 3 ವ್ಯಕ್ತಿಗಳಿದ್ದಾರೆ. ಸಂಕ್ಷಿಪ್ತವಾಗಿ ನಾನು ಮುಗಿಸ್ತೀನಿ. ಮೊದಲನೇದಾಗಿ ಯಾರು?
ಒಬ್ಬ ಸ್ತ್ರೀ, ವಿಧವೆಯಾಗಿರ್ತಕ್ಕಂಥ ಸ್ತ್ರೀ. ಎರಡನೆಯದಾಗಿ ಅನ್ಯಾಯಸ್ಥನಾಗಿರ್ತಕ್ಕಂಥ ಆ ಊರಿನ ಯಜಮಾನ, ನ್ಯಾಯಾಧಿಪತಿ. ಹಲ್ಲೆಲೂಯಾ. ಮೂರನೇದಾಗಿ ಯಾರ್ರೀ? ದೇವರು. ಹಲ್ಲೆಲೂಯಾ. ಈ ಮೂವರು ವ್ಯಕ್ತಿಗಳ ಕುರಿತಾಗಿ ಸ್ವಾಮಿಯವರು ಹೇಳ್ತಾ ಬರ್ತಾ ಇದ್ದಾರೆ ಪ್ರಿಯರೇ. ಮೊದಲನೇದಾಗಿ ಒಬ್ಬ ತಾಯಿಯನ್ನು ನಾವು ನೋಡ್ತಾ ಇದ್ದೇವೆ. ಆಕೆಗೆ ಏನಾಗಿದೆ? ಅನ್ಯಾಯವಾಗಿದೆ. ಯಾವುದೋ ವಿಷಯದಲ್ಲಿ ಆಕೆ ಏನಾಗಿದ್ದಾಳೆ? ಅಲಕ್ಷ್ಯಕ್ಕೆ ಒಳಗಾಗಿದ್ದಾಳೆ. ಆಕೆ ಕಣ್ಣೀರಿನಿಂದ ಕೈಯನ್ನು ತೊಳಿತಾ ಇದ್ದಾಳೆ. ಆಕೆ ಯಾರಿಗೂ ಕೂಡ ಬೇಡವಾದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾಳೆ. ಆಕೆ ಜೀವಿತವೆಲ್ಲ ಕಣ್ಣೀರಿನಿಂದ ಇರಬೇಕಾದ್ರೆ ಆಕೆ ಏನು ಮಾಡ್ತಾ ಇದ್ದಾಳ್ರಿ? ನಮ್ಮೂರಿನಲ್ಲಿ ನ್ಯಾಯಾಧಿಪತಿ ಇದ್ದಾನೆ, ಆ ನ್ಯಾಯಾಧಿಪತಿಯ ಬಳಿಗೆ ನಾನು ಹೋಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ಹೇಳ್ತಾರೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನ್ನು ತಟ್ಟುವವನಿಗೆ ತೆರೆಯಲ್ಪಡುವುದು, ಹುಡುಕುವವನಿಗೆ ಸಿಕ್ಕುವುದು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಈ ತಾಯಿಯ ಮನಸ್ಸು ನೋಡ್ರಿ, ತನಗೆ ಅನ್ಯಾಯವಾಗಿದೆ. ಹಲ್ಲೆಲೂಯಾ. ಏನಾಗಿದೆ? ಆಕೆಗೆ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನು ಬಗೆಹರಿಸುವಂಥವ್ರು ಯಾರಿದ್ದಾರೆ? ಆ ಊರಿನ ನ್ಯಾಯಾಧಿಪತಿ. ಆತನು ಖಂಡಿತವಾಗಿ ಬಗೆಹರಿಸ್ತಾನೆ ಎನ್ನುವಂಥ ನಂಬಿಕೆಯಿಂದ, ವಿಶ್ವಾಸದಿಂದ, ಅಚಲವಾಗಿರ್ತಕ್ಕಂಥ ಒಂದು ವಿಶ್ವಾಸದಿಂದ ಯಾರ ಕಡೆಗೆ ಬರ್ತಾ ಇದ್ದಾಳೆ ಪ್ರಿಯರೇ? ಹೋಗ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದಾಳೆ ಆ ನ್ಯಾಯಾಧಿಪತಿಯ ಕಡೆಗೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಮಗೇನಿರ್ಬೇಕು ರೀ? ನಂಬಿಕೆ ಇರಬೇಕು. ಪ್ರಾರ್ಥನೆ ಇರಬೇಕಾದ್ರೆ ನಮಗೇನಿರಬೇಕು? ನಂಬಿಕೆ. ಪ್ರಾರ್ಥನೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಏನು ಮಾಡುತ್ತೆ ಅಂತ ಹೇಳುತ್ತೆ ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ, ರೋಗಿಯನ್ನು ಸ್ವಸ್ಥ ಮಾಡುತ್ತೆ. ಹಲ್ಲೆಲೂಯಾ. ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆದರೆ ದೇವರ ಮೇಲೆ ನಂಬಿಕೆ ಅವರಿಗೆ ಇರುವುದಿಲ್ಲ. ತಾವು ಮಾಡುವಂಥ ಪ್ರಾರ್ಥನೆ ಏನಾಗಿದೆ ಎಂಬುದಾಗಿ ಕೂಡ ಗೊತ್ತಾಗಲಾರದ ಸ್ಥಿತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೆಲವರು ಉದ್ದದಾಗಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಅಂತೇಳಿ ಅಂದುಕೊಳ್ತಾರೆ. ಅಲ್ಲಿರ್ತಕ್ಕಂಥ ಫರಿಸಾಯನೋಪಾದಿಯಲ್ಲಿ ಪ್ರಾರ್ಥನೆ ಮಾಡುವಂಥವ್ರು ಇರ್ತಾರೆ. ಹಲ್ಲೆಲೂಯಾ. ಆದರೆ ಅಲ್ಲಿ ಸುಂಕದವನು ಪ್ರಾರ್ಥನೆ ಮಾಡಿದ, ದೇವರೇ ನನ್ನನ್ನು ಕರುಣಿಸು ಅಂತೇಳಿ. ಹಲ್ಲೆಲೂಯಾ. ಯಾರ ಪ್ರಾರ್ಥನೆ ಕೇಳಲ್ಪಡ್ತು ಅಂತೇಳಿ ಸತ್ಯವೇದ ಹೇಳ್ತಾ ಇದೆ? ಸುಂಕರಿಯ ಪ್ರಾರ್ಥನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಗೆ ಮೂಲವಾಗಿ ಬೇಕಾಗಿರುವಂಥದ್ದು ಏನು? ನಂಬಿಕೆ, ವಿಶ್ವಾಸ. ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ದೇವರು ನನ್ನನ್ನು ಕೈ ಬಿಡೋದಿಲ್ಲ. ದೇವರು ಖಂಡಿತವಾಗಿ ನನ್ನನ್ನು ನಡೆಸ್ತಾನೆ. ಬಲಹೀನತೆಯಿಂದ ನನ್ನಿಂದ ತಪ್ಪಿಸ್ತಾನೆ. ಅನೇಕ ಶೋಧನೆಗಳಿಂದ ನನ್ನನ್ನು ತಪ್ಪಿಸ್ತಾನೆ. ಕಷ್ಟವನ್ನು ತೀರಿಸ್ತಾನೆ. ಖಂಡಿತವಾಗಿ ನನ್ನ ದೇವರು ನನ್ನನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. 43ನೇ ಅಧ್ಯಾಯ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಗ್ನಿಯಲ್ಲಿ ನಡೆದಾಗಲೂ ಜಲರಾಶಿಯನ್ನು ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ. ಅದರ ಸಲುವಾಗಿ ಆತನ ಹೆಸರು ಏನಾಗಿದೆ ರೀ? ಆತನ ಹೆಸರು ಏನಾಗಿದೆ? ದೇವ್ರ ಹೆಸರೇನು? ನಮ್ಮ ಸಂಗಡ ಇರುವ ದೇವರು. ಏನಂತೀವಿ ಆತನಿಗೆ? ಇಮಾನುವೇಲ್. ಹಲ್ಲೆಲೂಯಾ. ಇಮಾನುವೇಲ್ ಅಂದರೆ ಏನರ್ಥ? ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಸಂಗಡ ಯಾವಾಗಲೂ ಆತನಿದ್ದಾನೆ. ಅದರ ಸಲುವಾಗಿ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಆತನು ಹೇಳ್ತಾ ಇದ್ದಾನೆ, ಇಗೋ ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಜೊತೆಗೆ ಇರುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ಮಕ್ಕಳಾದ ನಾವು ಯಾವ ವಿಷಯಗಳಿಗಾಗಿ ಭಯಪಡಬಾರದು. ಯಾವಾಗ ಭಯಪಡಲ್ಲ ನಾವು? ಪ್ರಾರ್ಥನೆಯ ಜೀವಿತವನ್ನು ಉಳ್ಳವರಾಗಿ ಜೀವಿಸುವಾಗ. ದಾನಿಯೇಲನ ಜೀವಿತವನ್ನು ಒಂದು ಸಾರಿ ಆಲೋಚನೆ ಮಾಡಿ. ದಾನಿಯೇಲನ ಯಾವ ವಿಷಯಕ್ಕಾದರೂ ಭಯಪಟ್ಟನ? ಯಾವುದಕ್ಕೂ ಭಯಪಡಲಿಲ್ಲ. ಹಲ್ಲೆಲೂಯಾ. ಮುಂಜಾನೆ ಎಲ್ಲರ ತಲೆಗಳನ್ನು ಎಗರಿಸ್ತೀನಿ ಅಂತೇಳಿ ನೆಬೂಕದ್ನೆಚ್ಚರ ರಾಜ ಆದೇಶ ಹೊರಡಿಸಿದ. ಆದರೆ ದಾನಿಯೇಲನು ಮೊಣಕಾಲಾಕಿ ದೇವರ ಮುಂದೆ ಬೇಡಿದಾಗ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ದೇವರು ಆ ನೆಬೂಕದ್ನೆಚ್ಚರ ರಾಜನಿಗೆ ಬಿದ್ದಂಥ ಕನಸನ್ನು ಏನು ಮಾಡಿದ್ರಿ? ದಾವೀದನಿಗೆ ತಿಳಿಸಿದರು. ಕನಸಿನಲ್ಲಿ ಏನು ಮಾಡಿದ್ರು? ಕಂಪ್ಲೀಟಾಗಿ ಎಲ್ಲ ರಹಸ್ಯಗಳನ್ನು ದಾನಿಯೇಲನಿಗೆ ಹೇಳಿಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಬೆಂಕಿಯಲ್ಲಿ ಹಾಕ್ತೀನಿ ಅಂದ್ರೆ ಅವರು ಎದುರುಕೊಳ್ಳಲಿಲ್ಲ. ಯಾಕಂದರೆ ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಕೂಡ ಪ್ರಾರ್ಥನೆಯ ಜೀವಿತವನ್ನು ಉಳ್ಳಂಥ ವ್ಯಕ್ತಿಗಳಾಗಿದ್ದರು. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಯಾವ ವಿಷಯಗಳಿಗಾಗಿ, ಸಂಗತಿಗಳಿಗಾಗಿ ನಾವು ಭಯಪಡುವಂಥದ್ದು ಬೇಕಾಗಿರುವುದಿಲ್ಲ. ನಿನ್ನ ಮಕ್ಕಳು ಬದಲಾಗಿಲ್ಲ, ಅವ್ರಿಗಾಗಿ ನೀನು ಏನು ಮಾಡು? ಪ್ರಾರ್ಥನೆ ಮಾಡು. ಯಾರು ಇನ್ನು ತಪ್ಪಾದ ಮಾರ್ಗದಲ್ಲಿ ನಿನ್ನ ಮಕ್ಕಳು ಜೀವಿಸ್ತಾ ಇದ್ದಾರೋ ಅವರಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು. ದೇವರೇ ಅವರ ಮನಸ್ಸನ್ನು ಮಾರ್ಪಡಿಸು ಎಂಬುದಾಗಿ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಎಸ್ತೇರಳ ಜೀವಿತವನ್ನು ನೋಡುವಾಗ ಇಡೀ ರಾಜಾಜ್ಞೆಯನ್ನು ದೇವರು ಏನು ಮಾಡಿದ್ರಿ? ಬದಲಾಯಿಸಿದ್ರಿ. ಎದ್ರ ಸಲುವಾಗಿ ರೀ? 3 ದಿವಸ ಅವರು
ದೇವರು ಉಪವಾಸ ಪ್ರಾರ್ಥನೆಯನ್ನು ಮಾಡಿದ ಕಾರಣಕ್ಕಾಗಿ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡುವವರಾಗಿರ್ರಿ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡುವವರಾಗಿರಿ. ಒಂದು ಕಾಲ ಇದೆ, ಆ ಕಾಲದಲ್ಲಿ ದೇವರು ನನ್ನನ್ನು ಮೇಲಕ್ಕೆ ತರ್ತಾನೆ ಎನ್ನುವಂಥ ವಿಶ್ವಾಸದಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ನೀವು ಪ್ರಾರ್ಥನೆ ಮಾಡುವವರು ಆಗಿರಿ ಎಂಬುದಾಗಿ 23ನೇ ಜ್ಞಾನೋಕ್ತಿ 18ನೇ ವಾಕ್ಯ ಹೇಳುತ್ತೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ದೇವರು ಸಾರ್ಥಕಪಡಿಸ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಾಯಿ ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾಳ್ರಿ, ತನಗಾಗಿರುವಂಥ ಅನ್ಯಾಯದ ಕುರಿತಾಗಿ ಆತನು ನ್ಯಾಯ ತೀರಿಸೋದಿಲ್ಲ, ಆದರೂ ಕೂಡ ಏನು ಮಾಡ್ತಾ ಇದ್ದಾಳೆ, ಆತನ ಬಳಿಗೆ ಹೋಗಬೇಕು ಎಂಬುದಾಗಿ ಅಂದುಕೊಂಡು ಆತನ ಬಳಿಗೆ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ ಪ್ರೇರ. ಆದರೆ ಆತನ ನ್ಯಾಯವನ್ನು ತೀರಿಸ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಕೆಯ ಮನಸ್ಸು ಹೆಂಗಿದೆ ರೀ, ಖಂಡಿತವಾಗಿ ನ್ಯಾಯ ತೀರಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನಗೆ ನ್ಯಾಯವನ್ನು ದೊರಕಿಸಿ ಕೊಡ್ತಾನೆ ಅಂತೇಳಿ ಆಕೆ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಹೋಗುವಾಗಲೂ ಮತ್ತು ಬರುವಾಗಲೂ ಆಕೆ ಹೆಂಗೆ ಬರ್ತಾ ಇದ್ದಾಳೆ, ಹೆಂಗೆ ಹೋಗ್ತಾ ಇದ್ದಾಳೆ, ಅಸಮಾಧಾನದಿಂದ, ಬರೀಗೈಯಿಂದ. ಹಲ್ಲೆಲೂಯಾ. ಆಕೆ ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳು ಆಗ್ತಾ ಇಲ್ಲ. ಎಷ್ಟೋ ಸಾರಿ ಓದ್ಲು, ಎಷ್ಟೋ ಸಾರಿ ಬಂದ್ಲು ಪ್ರೇಯರ್, ಆದರೆ ಕಾರ್ಯ ಆಗ್ತಾ ಇಲ್ಲ. ಅವಾಗ ಆ ನ್ಯಾಯಾಧಿಪತಿಯ ವಿಷಯವಾಗಿ ಸತ್ಯವೇದ ಹೇಳ್ತಾ ಇದೆ, ಅವನು ಮನುಷ್ಯರನ್ನು ಮತ್ತು ದೇವರನ್ನು ಲಕ್ಷ್ಯ ಮಾಡುವ ವ್ಯಕ್ತಿ ಅಲ್ಲ, ಇಬ್ಬರನ್ನೂ ಅಲಕ್ಷ್ಯ ಮಾಡ್ತಾನೆ. ದೇವರಿಗೂ ಭಯಪಡೋದಿಲ್ಲ, ಈ ಕಡೆ ಮನುಷ್ಯರಿಗೂ ಕೂಡ ಭಯಪಡೋದಿಲ್ಲ. ಹಲ್ಲೆಲೂಯಾ. ಆ ವ್ಯಕ್ತಿಯನ್ನು ನಾವು ನೋಡಿದಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಂತಹ ಬಂಡ ಮನುಷ್ಯ, ಅಂತಹ ಕಠಿಣವಾಗಿರ್ತಕ್ಕಂಥ ಮನುಷ್ಯ, ಬೇರೆ ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂದುಕೊಳ್ಳಲಾರದಂಥ ಮನುಷ್ಯ, ಆ ಮನುಷ್ಯ ಆಲೋಚನೆ ಮಾಡ್ತಾ ಇದ್ದಾನೆ, ಈಕೆ ಇಷ್ಟು ಸಾರಿ ನನ್ನ ಹತ್ರ ಬರ್ತಾ ಇದ್ದಾಳೆ, ಈಕೆ ಇಷ್ಟು ಸಾರಿ ಬಂದು ನನಗೆ ನ್ಯಾಯ ಬಗೆಹರಿಸಿಕೊಡು ಎಂಬುದಾಗಿ ಕೇಳ್ತಾ ಇದ್ದಾಳೆ. ನಾನು ಈಕೆಗೆ ನ್ಯಾಯ ಬಗೆಹರಿಸಲಾರದೆ ಇದ್ದರೆ ಇನ್ನೂ ನನಗೆ ಬಹಳ ಕಾಟ ಈಕೆ ಕೊಡುತ್ತಾಳೆ ಅಂತೇಳಿ ಏನು ಮಾಡಿದರೆ, ನಾನು ಈಕೆಯ ನ್ಯಾಯವನ್ನು ಖಂಡಿತವಾಗಿ ಬಗೆಹರಿಸುತ್ತೇನೆ ಎಂಬುದಾಗಿ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಎಷ್ಟೋ ಜನರನ್ನು ಅಲಕ್ಷ್ಯ ಮಾಡಿದ್ದ, ಯಾರಿಗೂ ನ್ಯಾಯವನ್ನು ಬಗೆಹರಿಸಿಕೊಟ್ಟಿಲ್ಲ. ಯಾಕಂದರೆ ಅವರು ಬಂದಿದ್ದರು, ಒಂದು ಸಾರಿ 2 ಸಾರಿ ಕೇಳಿದರು, ಈತನು ಬರಲಾರ್ದ ಪಕ್ಷಕ್ಕೆ ಈತನು ಬರೋದಿಲ್ಲ ಅಂತೇಳಿ ಹೋಗಿಬಿಟ್ಟಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆದರೆ ಈ ತಾಯಿ ಮಾತ್ರ ಏನು ಮಾಡ್ತಾ ಇದ್ದಾಳ್ರಿ, ಈತನು ನ್ಯಾಯ ಬಗೆಹರಿಸುವವರೆಗೂ ಕೂಡ ಆಕೆ ಏನು ಮಾಡ್ತಾ ಇದ್ದಾಳೆ, ಆತನನ್ನು ಬೇಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾ ಇದ್ದಾರೆ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರಾರ್ಥನೆಯ ಜೀವಿತ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ತಂದು ಕೊಡುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಎಂಕರೇಜ್ ಮಾಡ್ತಾ ಇದ್ದಾರೆ. ಕೀರ್ತನೆ, ಈಗ 50ನೇ ಕೀರ್ತನೆ 15ನೇ ವಾಕ್ಯದಲ್ಲಿ ನಾವು ನೋಡುವಾಗ 50ನೇ ಕೀರ್ತನೆಗಳು 15ನೇ ವಾಕ್ಯ ಹೇಳುತ್ತೆ ನಮಗೇನಂತ ಹೇಳಿ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ, ಆಗ ನೀವು ನನ್ನನ್ನು ಕೊಂಡಾಡ್ತೀರಿ ಅಂತೇಳಿ. ಹಲ್ಲೆಲೂಯಾ. ಕಷ್ಟ ಕಾಲ ಬಂದಾಗ ಅನೇಕರು ಮಾಟ ಮಂತ್ರದ ಕಡೆಗೆ ಹೋಗ್ತಾರೆ. ಇವತ್ತಿನ ದಿನಗಳಲ್ಲಿ ದೇವರು ನಂಬಿದ್ದೀವಿ ಎಂಬುದಾಗಿ ಹೇಳ್ಕೊಳ್ತಾರೆ. ಅನೇಕರು ವಿಗ್ರಹಗಳ ಕಡೆಗೆ ಹೋಗ್ತಾರೆ, ಅನೇಕರು ಅವರು ಇವರು ವ್ಯಕ್ತಿಗಳ ಕಡೆಗೆ ಹೋಗ್ತಾರೆ. ಮೊಣಕಾಲು ಹಾಕಿ ಏನು ಮಾಡಲ್ಲ, ಪ್ರಾರ್ಥನೆ ಮಾಡೋದಿಲ್ಲ ಪ್ರೇರ. ಸತ್ಯವೇದ ಹೇಳ್ತಾ ಇದೆ, ದೇವರೇ ಹೇಳ್ತಾ ಇದ್ದಾನೆ ಏನಂತೇಳಿ, ಕಷ್ಟ ಕಾಲ ಬಂದಾಗ ನೀವು ನನಗೆ ಮೊರೆ ಇಡಿರಿ. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಟ್ಟರೆ ನಾನು ನಿಮ್ಮನ್ನು ಏನು ಮಾಡ್ತೀನಿ, ಬಿಡಿಸ್ತೀನಿ. ಬಿಡಿಸಿದಾಗ ನೀವು ಏನಾಗ್ತೀರಿ, ನನ್ನನ್ನು ಆರಾಧಿಸ್ತೀರಿ, ಕೊಂಡಾಡ್ತೀರಿ, ನನಗೆ ಹಾಡಾಡಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಅವ್ರು ಬೇರೆ ಯಾರಾದರೂ ಹೇಳಿದಾರಾ, ಅಕ್ಕಿ ಕೊಡ್ರಿ, ಬೇಳೆ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ಯಜ್ಞ ಮಾಡಿರಿ, ಕುರಿ ಕಟ್ ಮಾಡಿರಿ, ಕೋಣ ಕಟ್ ಮಾಡಿರಿ ಅಂತೇಳಿ ಅವು ಏನೇನೋ ಕೇಳ್ತಾರೆ ಅವರು. ಹಲ್ಲೆಲೂಯಾ. ದೇವ್ರು ಕೇಳಿರೋದು ಏನ್ರಿ, ನಿನ್ನ ಹೃದಯವನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಏನಂತೇಳಿ, ಆ ಮನುಷ್ಯ ಕಠಿಣವಾದಂಥ ಸ್ವಭಾವ ಉಳ್ಳವನಾಗಿದ್ದಾಗಲೂ ಈಕೆ ಪದೇ ಬರ್ತಾ ಇದ್ದ ಕಾರಣಕ್ಕಾಗಿ ಆತನ ಅಂದುಕೊಂಡ, ಈಕೆ ನ್ಯಾಯವನ್ನು ಖಂಡಿತವಾಗಿ ನಾನು ಬಗೆಹರಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಹೆಂಗಿರಬೇಕು ಪ್ರಾರ್ಥನೆ, ಬೇಸರವಿಲ್ಲದೆ ಮಾಡುವಂಥ ಪ್ರಾರ್ಥನೆ ಆಗಿರಬೇಕು. ಒಂದು ಸಂಗತಿಗಾಗಿ ನೀನು ಪ್ರಾರ್ಥನೆಯಲ್ಲಿ ಇಟ್ಟಿರ್ತಿ, ಆ ಸಂಗತಿ ನೆರವೇರೋದಿಲ್ಲ ಕೆಲವೊಂದು ಸಮಯದಲ್ಲಿ, ಆದರೆ ಮುಂದೊಂದು ದಿನ ಅದು ನೆರವೇರುತ್ತೆ ಎಂಬುದಾಗಿ ಒಂದು ವಿಶ್ವಾಸ, ನಂಬಿಕೆ ನಿನ್ನಲ್ಲಿ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಕಠಿಣವಾಗಿರ್ತಕ್ಕಂಥ ಮನುಷ್ಯನ ಹೃದಯವೇ ಬದಲಾದಾಗ ದೇವರು ತನ್ನನ್ನು ಹಗಲಿರುಳು ಮೊರೆ ಇಡುವ ಅಂಥ ಮಕ್ಕಳಿಗೆ ದೇವರು ಕೊಡಲಾರದೆ ಇರ್ತಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ವಾಕ್ಯ ಕೇಳ್ತಾ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ನೀವು ನಿದ್ದೆ ಮಾಡ್ತಾ ಇರ್ತೀರಿ, ರಾತ್ರಿ ಯಾರಾದರೂ ಬಂದು ಚಪ್ಪಾಳೆ ಹೊಡ್ರಿ ಅಂದ್ರೆ ಹೊಡಿತೀರಾ? ಕೇಳಿಸುತ್ತಾ ನಿಮಗೆ? ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಇಲ್ಲಿ ನಾವು ನೋಡ್ತಾ ಇದೆ ತಮಾಷೆಗಾಗಿ ಮಾತ್ರ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದೆ ಪ್ರೇರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ,
ಆ ನ್ಯಾಯಾಧಿಪತಿ ದುಷ್ಟನಾಗಿದ್ದಾಗಲೂ ಯಾರಿಗೂ ಕೂಡ ಲಕ್ಷ್ಯ ಮಾಡದೆ ಇದ್ದಾಗಲೂ ಕೂಡ ಆಕೆ ಪದೇ ಪದೇ ಬಂದು ಬೇಸರವನ್ನು ಆತನಿಗೆ ತರಿಸಿದ್ಲು. ಬರೀ ಯಾವಾಗಲೂ ಊಟ ಮಾಡುವಾಗಲೂ ಆಕೆ ನೆನಪು ಬರ್ತಾ ಇದ್ದಾಳೆ, ಮಲಗಬೇಕಾದ್ರೂ ಆಕೆ ನೆನಪು ಬರ್ತಾ ಇದ್ದಾಳೆ, ಎದ್ರೆ ಆಕೆ ಮನೆ ಮುಂದೆ ಇದ್ದಾಳೆ ಪ್ರಿಯರೇ. ಯಾಕೆ ಹೇಳ್ರಿ? ನನಗೆ ನ್ಯಾಯವನ್ನು ಬಗೆಹರಿಸು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಕುರಿತಾಗಿ ಮೊದಲನೇದಾಗಿ ಯಾರು? ವಿಧವೆ. ನಂಬಿಕೆಯಿಂದ ಆಕೆ ಹೋಗ್ತಾ ಇದ್ದಾಳೆ. ಆಕೆ ನ್ಯಾಯ ಬಗೆಹರಿಸಲಾರದೆ ಇರಲಿ, ಆದರೆ ನಾನು ಹೋಗುವಂಥದ್ದನ್ನು ಬಿಡಬಾರ್ದು. ಅದರಂಗೆ ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನ್ಯಾಯಾಧಿಪತಿ ಯಾರನ್ನೂ ಕೂಡ ಲಕ್ಷ್ಯ ಮಾಡುವವನಲ್ಲ, ದೇವರನ್ನಾಗಲಿ ಮನುಷ್ಯರನ್ನಾಗಲಿ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಂಥ ನ್ಯಾಯಾಧಿಪತಿಯ ಮನಸ್ಸಿಗೆ ಏನು ಬಂದಿದೆ? ಈಗ ಈಕೆಗೆ ನಾನು ಖಂಡಿತವಾಗಿ ಸಹಾಯ ಮಾಡಲೇಬೇಕು, ಈಕೆಗೆ ನಾನು ಖಂಡಿತವಾಗಿ ಸಹಾಯ ಮಾಡಲೇಬೇಕು ಎನ್ನುವಂಥ ಆಲೋಚನೆ ಬಂದಿದೆ. ಆತನು ಸಹಾಯ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರಂಗೆ ಈಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅದರಂಗೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾನು ನೀವೆಲ್ಲರೂ ಕೂಡ ದೇವರಿಗೆ ಹಗಲಿರುಳು ಮೊರೆ ಇಡುವಾಗ ಆತನು ತನ್ನ ಮಕ್ಕಳ ಮೊರೆಯನ್ನು ಕೇಳಲಾರದೆ ಇರ್ತಾನೋ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಖಂಡಿತವಾಗಿ ಸಿಂಹಗಳ ಬಾಯಿಂದ ದಾನಿಯೇಲನನ್ನು ದೇವರು ತಪ್ಪಿಸಿದರು ಪ್ರಿಯರೇ. ಯಾಕಂದರೆ ದಾನಿಯೇಲನು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರನಾಗಿದ್ದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಿನಕ್ಕೆ 3 ಆವರ್ತಿ ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಿಯರೇ. ಅಬ್ರಹಾಮ, ಇಸಾಕ, ಯಾಕೋಬರು ತಮ್ಮ ಪೂರ್ವಿಕರು ಎಂಬುದಾಗಿ ಘನವಾಗಿ ಹೇಳ್ಕೊಳ್ತಾರೆ ಇಸ್ರಾಯೇಲರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅಬ್ರಹಾಮನು ಮುಂಜಾನೆಯ ಸಮಯದಲ್ಲಿ ಏನು ಮಾಡಿದ? ದೇವರನ್ನು ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಇಸಾಕನು ಸಂಜೆಯ ವೇಳೆಯಲ್ಲಿ ಅಡವಿಗೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದ. ಯಾಕೋಬನು ರಾತ್ರಿಯಲ್ಲೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿದ. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು 3 ಸಾರಿ ಯಾಕೆ ಪ್ರಾರ್ಥನೆ ಮಾಡಿದಂದರೆ, ನನ್ನ ಪೂರ್ವಿಕನಾಗಿರುವಂಥ ಅಬ್ರಹಾಮನು ಮುಂಜಾನೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ, ನನ್ನ ಪಿತೃವಾಗಿರ್ತಕ್ಕಂಥ ಇಸಾಕನು ಸಂಜೆಯ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಅವನಾಗಿದ್ದ, ನನ್ನ ಪೂರ್ವಿಕನಾಗಿರ್ತಕ್ಕಂಥ ಯಾಕೋಬನು ರಾತ್ರಿಯ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವವನಾಗಿದ್ದ, ನಾನು ಕೂಡ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವವನಾಗಬೇಕು ಅಂತೇಳಿ. ಹಲ್ಲೆಲೂಯಾ. ದಾವೀದನನ್ನು ಕೇಳಿದರೆ ದಾವೀದನು ಹೇಳ್ತಾನೆ, ಎಷ್ಟು ಸರಿ ನೀನು ಪ್ರಾರ್ಥನೆ ಮಾಡ್ತೀಯಪ್ಪ, ನೀನು ರಾಜ ಆಗಿದ್ದೀಯಲ್ಲ, ನೀನು ಆಡಳಿತ ಎಲ್ಲ ಮಾಡ್ತೀಯಲ್ಲ, ಯುದ್ಧಕ್ಕೆಲ್ಲ ನೀನು ಹೋಗ್ಬೇಕಲ್ಲ ಅಂತೇಳಿ ಕೇಳಿದಾಗ ದಾವೀದನು ಹೇಳ್ತಾನೆ, ನಾನು ದಿನಕ್ಕೆ ಎಷ್ಟು ಸಮಯ ಇದ್ದರೂ ಕೂಡ ದಿನಕ್ಕೆ ದೇವರನ್ನು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತೀನಿ? ನಾನು 7 ಆವರ್ತಿ 7 ಸಾರಿ ನಾನು ಪ್ರಾರ್ಥನೆ ಮಾಡಲಾರದೆ ಇರೋದಿಲ್ಲ. ಮುಂಜಾನೆಯನ್ನು ದೇವರೇ ನಿನ್ನ ಒಳ್ಳೆ ಕೀರ್ತನೆ ಆಡುತ್ತಾ ನಾನು ಮುಂಗೊಳ್ಳುತ್ತೀನಿ ಎಂಬುದಾಗಿ ಏನು ಮಾಡ್ತಾನೆ ರೀ ದಾವೀದನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಾರ್ಥನೆ ಮಾಡುವಂಥವ್ರು ನೀವು ಆಗ್ರಿ, ಬೇಸರ ಇರಬಾರ್ದು ಪ್ರಾರ್ಥನೆ ಮಾಡುವಾಗ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವರು ನನಗೆ ಕೊಡ್ತಾನೆ ಎನ್ನುವಂಥ ನಂಬಿಕೆ ಇರಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡುವವರು ಆಗಿರ್ರಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸಪ್ಪ ಹೇಳ್ತಾ ಇದ್ದಾನೆ, ಮನುಷ್ಯ ಕುಮಾರನ ಪುನಃ ಲೋಕಕ್ಕೆ ಬಂದಾಗ ನಂಬಿಕೆಯನ್ನು ಕಾಣುವನು ಅಂತೇಳಿ. ಹಲ್ಲೆಲೂಯಾ. ನೀವು ಅಕ್ಕಪಕ್ಕದವ್ರು ನೋಡ್ತಾ ಇರ್ತೀರಿ, ನೀವು ಭಕ್ತಿ ಮಾಡ್ತಾ ಇರ್ತೀರಿ, ಅಕ್ಕಪಕ್ಕದವ್ರು ಭಕ್ತಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಏನು ಮಾಡ್ತಾರೆ? ಗೇಲಿ ಮಾಡ್ತಾರೆ. ಏನು ಮಾಡ್ತಾರೆ? ಭಾಳ ಮಾಡ್ತಾಳಪ್ಪ ಈಕೆ ಭಕ್ತಿ, ಭಾಳ ಮಾಡ್ತಾನಪ್ಪ ಈತ ಭಕ್ತಿ ಅಂತೇಳಿ. ಅವಾಗ ನೀವು ಕುಂದಿ ಹೋಗಬಾರ್ದು. ಹಲ್ಲೆಲೂಯಾ. ನೀವು ನಿಮ್ಮ ಭಕ್ತಿನ ಕೆಡಿಸ್ತಿರ್ತಾರೆ, ತಾವಂತೂ ಮಾಡಲ್ಲ, ಮಾಡೋರ್ನು ಮಾಡಿಗೊಡ್ಸಲ್ಲ. ಅದ್ರ ಸಲುವಾಗಿ ನಮ್ಮ ಭಾರತ ದೇಶದವ್ರಿಗೆ ಹೆಸರು ಏನೈತ್ರಿ? ಮುಂದಕ್ಕೆ ಹೋಗೋರನ್ನ ಕಾಲಿಡ್ದು ಹಿಂದಕ್ಕೆ ಇಳಿತಾರೆ, ಮುಂದಕ್ಕೆ ಹೋಗೋಕೆ ಬಿಡಲ್ಲ. ನಮ್ಮವ್ರು ಏನು ಮಾಡ್ತಾರೆ? ಕಾಲಿಡ್ದು ಹಿಂದಕ್ಕೆ ಹೇಳ್ತಾರೆ. ಭಕ್ತಿ ವಿಷಯದಲ್ಲಿಯೂ ಕೂಡ ಹಂಗೆ ಇರುವಂಥದ್ದು. ಹಲ್ಲೆಲೂಯಾ. ಅದರ ಸಲುವಾಗಿ ನಿಮ್ಮ ಭಕ್ತಿಯ ಜೀವಿತವನ್ನು ನೀವೇನು ಮಾಡಬೇಡ್ರಿ, ಕೆಡಿಸಿಕೊಳ್ಳಬೇಡ್ರಿ. ದೇವರು ಎಷ್ಟು ಸಾರಿ ಪ್ರಾರ್ಥನೆ ಮಾಡಂತ ಹೇಳಿದಾನೋ, ನಿಮಗೆ ಸಮಯ ಯಾವಾಗ ಸಿಗುತ್ತೋ ಆ ಸಮಯದಲ್ಲಿ ನೀವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥ ಮಕ್ಕಳಾಗಿರ್ರಿ. ಹಲ್ಲೆಲೂಯಾ. ಹನ್ನಳು ಪ್ರಾರ್ಥನೆ ಮಾಡಿದ್ಲು. ಹನ್ನಳ ಪ್ರಾರ್ಥನೆ ಫಲವಾಗಿ ಯಾರು ಬಂದರು ಹೊರಗಡೆ? ಸಮುವೇಲ ಬಂದ. ಸಮುವೇಲ ದೊಡ್ಡ ಪ್ರವಾದಿಯಾದ ಸಮುವೇಲನು ಹೇಳಿದಂಥ ಒಂದು ಮಾತು ಕೂಡ ಏನಾಗಲಿಲ್ಲಂತೆ? ನಿಷ್ಫಲವಾಗಲಿಲ್ಲ. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುವೇಲನು ದೇವರ ಮಂಜೂಷದ ಪಕ್ಕದಲ್ಲಿ ಮಲಗ್ತಾ ಇದ್ದ. ಏಲಿ ಪ್ರವಾದಿಯ ಮಕ್ಕಳು ದೇವರ ಮಂಜೂಷದಿಂದ ದೂರ ಮಲಗ್ತಾ ಇದ್ದರು. ಹಲ್ಲೆಲೂಯಾ. ದೇವರ ಸ್ವರ ಯಾರಿಗೆ ಕೇಳಿಸ್ತು? ಸಮುವೇಲನಿಗೆ ಕೇಳಿಸ್ತು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆ ಮಾಡುವಂಥವ್ರು ನೀವು ಆಗ್ರಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ, ಕೊನೆಯ ಕಾಲದಲ್ಲಿ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಏನಂತಾರೆ? ಬೇಡ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. 2ನೇ ತಿಮ್ಮೋತಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಎಂಥ ಕಠಿಣ ಕಾಲದಲ್ಲಿ ಮನುಷ್ಯರು ಹೆಂಗಿರ್ತಾರೋ ಎಲ್ಲವೂ ಇವತ್ತಿನ ದಿನ ನಾವು ಕಣ್ಣಾರೆ ಲೋಕದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಭಕ್ತಿ ಮಾಡ್ತೀವಿ ಅಂತೇಳಿ ಬಾಯಿಂದ ಹೇಳ್ತಾರೆ, ಆದರೆ ಭಕ್ತಿ ಅಂತೇಳಿ ಬಾಯಲ್ಲಿರುತ್ತೆ, ಅವ್ರ ಬಾಗಿಲಲ್ಲಿ ಏನಿರುತ್ತೆ? ಕತ್ತಿ ಇರುತ್ತೆ. ಭಕ್ತಿ ಇರಲ್ಲ. ಏನಿರುತ್ತೆ ರೀ?
ಕತ್ತಿ ಇರುತ್ತೆ. ಅಂದರೆ ಸಮಾಧಾನವಾದ ರೀತಿಯಲ್ಲಿ ದೇವ್ರನ್ನ ಅವರು ಆರಾಧನೆ ಮಾಡ್ತಾ ಇರೋದಿಲ್ಲ. ಹಲ್ಲೆಲೂಯ. ಅದರ ಸಲುವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಎಚ್ಚರಿಕೆಯಿಂದ, ಸಂದೇಹ ಪಡದೆ, ದೇವರು ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ಬೇಸರಗೊಳ್ಳದೆ, ಎಲ್ಲ ದಿವಸಗಳಲ್ಲಿ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಎನ್ನುವಂಥ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವವರು ಆಗಬೇಕು. ಹಲ್ಲೆಲೂಯ. ಈ ಅಂತ್ಯಕಾಲದಲ್ಲಿ ನಂಬಿಕೆ ಕಾಣಲಾರದೆ ಹೋಗುತ್ತೆ. ಕೆಲವು ಜನರು ಭಾಳ ಭಕ್ತಿ ಮಾಡಿದವರು ಬ್ಯಾಟ್ರಿ ಎಲ್ಲ ಈಗ ಡೌನ್ ಆಕತ್ತದ. ಕೆಲವು ಜನರು ಹಲ್ಲೆಲೂಯ ರೀಚಾರ್ಜ್ ಎಲ್ಲ ಖಾಲಿ ಮಾಡ್ಕೊಳಕತ್ತಾರೆ. ಯಾಕೆ ಹೇಳ್ರಿ? ದೇವ್ರ ಹತ್ರ ಸಂಬಂಧವನ್ನು ಅವರು ಇಟ್ಕೊಂಡಿಲ್ಲ, ಪ್ರಾರ್ಥನೆ ಜೀವಿತವನ್ನು ಅವರು ಹೊಂದಿಲ್ಲ. ಅದ್ರ ಸಲುವಾಗಿ ಅವರೆಲ್ಲ ಡೌನ್ ಆಗ್ತಾ ಇದ್ದಾರೆ. ಡೌನ್ ಆದವರು ಏನಾಗ್ತಾ ಇದ್ದಾರೆ? ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ ನೋಡ್ರಿ, ಏನಂತೇಳಿ, ಮೊದಲನೆಯವರು ಕಡೆಯವರು ಆಗ್ತಾರೆ, ಕಡೆಯವರು ಮೊದಲನೆಯವರು ಆಗ್ತಾರೆ ಅಂತೇಳಿ. ಹಲ್ಲೆಲೂಯ. ಅದರಂಗೆ ಭಾಳ ಭಕ್ತಿ ಮಾಡಿದವರು ಎಲ್ಲರೂ ಕೂಡ ಏನಾಗ್ತಾ ಇದ್ದಾರೆ? ಕೆಲವೊಂದು ಸಂದರ್ಭಗಳಲ್ಲಿ ಅವರು ಬಿದ್ದು ಹೋಗ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಪ್ರಾರ್ಥನೆಯ ಜೀವಿತ ಇಲ್ಲ. ಪ್ರಾರ್ಥನೆ ಜೀವಿತ ಇಲ್ಲಾರ್ದ ಕಾರಣಕ್ಕಾಗಿ ಅವರು ಬಿದ್ದು ಹೋಗ್ತಾ ಇದ್ದಾರೆ. ಅದ್ರ ಸಲುವಾಗಿ ಇವತ್ತಿನ ದಿನ ಸತ್ಯವೇದ ಹೇಳ್ತಾ ಇದೆ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆ ಮೂಲಕವಾಗಿ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಆಗದಿರುವಂಥ ಕಾರ್ಯ ಯಾವುದೂ ಇಲ್ಲ. ಹಲ್ಲೆಲೂಯ. ಅದರ ಸಲುವಾಗಿ ಪ್ರಾರ್ಥನೆಯನ್ನು ನೀವು ಮಾಡುವವರಾಗಿರ್ರಿ. ನಂಬಿಕೆ ಕಳೆದುಕೊಳ್ಳುವಂಥ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರ್ತವೆ, ಆದರೆ ಅವುಗಳಿಗೆ ನಾವು ಅಧೈರ್ಯ ಪಡಬಾರ್ದು. ಎಲ್ಲ ಭಾರ ನಾವೇ ಹೊತ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಭಾರ ಎಲ್ಲ ಯಾರ ಮೇಲೆ ಹಾಕ್ಬೇಕು? ನಾವು ಯೇಸು ಸ್ವಾಮಿ ಹೇಳ್ಯಾರ ಇಲ್ವಾ? 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಅಲ್ಲಿ ಏನಂತ ಹೇಳ್ಯಾರ? ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹಲ್ಲೆಲೂಯ. ಕಷ್ಟ ಹೊರೆ ಎನ್ನುವಂಥ ಹೊರೆಯನ್ನು ನಾವು ಹೊತ್ಕೊಂಡಿದ್ದೇವೆ. ಅವೆಲ್ಲ ನಮ್ಮ ಮೇಲೆ ಹಾಕ್ಕೊಂಬಾರ್ದು. ಯಾರ ಮೇಲೆ ಹಾಕ್ಬೇಕು? ನಾವು ದೇವ್ರ ಮೇಲೆ ಹಾಕ್ಬೇಕು. ಆದರೆ ನಾವೇನು ಮಾಡ್ತೀವಿ? ಎಲ್ಲ ನಮ್ಮ ಮೇಲೆ ಇಟ್ಕೊಂಡು ಚಿಂತೆ ಮಾಡಿ 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 ಸೊರಗಿ ಇನ್ನೂ ಏನಾಗ್ಬಿಡ್ತೀವಿ ರೀ? ಎತ್ತರನೂ ಆಗಲ್ಲ, ಆ ಕಡೆ ಗಿಡ್ಕನೂ ಆಗಲ್ಲ, ಇದ್ದಷ್ಟೇ ಇರ್ತೀವಿ. ಅಗಲ ಇದ್ದಂಥವ್ರು ಏನಾಗ್ತಾರೆ? ಅತ್ತೆ ಆಗಿಬಿಡ್ತಾರೆ. ಹಲ್ಲೆಲೂಯ. ಅಂದ್ರೆ ಏನಾಗ್ತಾರೆ? ತೆಳ್ಳಗಾಗ್ತಾರೆ. ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾವ ಕಾರ್ಯಗಳಿಗಾಗಿ ನೀವು ಚಿಂತೆ ಮಾಡಿಬಿಡ್ರಿ. ಆ ಚಿಂತೆ ಎಲ್ಲವನ್ನು ಯಾರ ಮೇಲೆ ಹಾಕೋಣ? ದೇವ್ರ ಮೇಲೆ ಹಾಕೋಣ. ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾರೆ? ಅನುಕೂಲ ಮಾಡ್ತಾರೆ ಪ್ರೇರೆ. ಅದಕ್ಕೋಸ್ಕರವಾಗಿ ನೀವು ಯಾವ ಸಂಗತಿಗಳಿಗಾಗಿ, ಲೋಕದಲ್ಲಿ ನಡೆಯುವಂಥವುಗಳಿಗಾಗಿ ನೀವು ಭಯಪಡಬೇಡ್ರಿ. ದೇವರು ಜಯ ಕೊಡ್ತಾನೆ. ಹಲ್ಲೆಲೂಯ. ದೇವರು ಜಯ ಕೊಡ್ತಾನೆ. ಆ ಜಯ ಕೊಡುವಂಥ ದೇವರು ನಮ್ಮ ಪಕ್ಷವಾಗಿದ್ದಾನೆ, ನಮ್ಮ ಬಳಿಯಲ್ಲಿದ್ದಾನೆ, ನಮಗೋಸ್ಕರವಾಗಿ ಇದ್ದಾನೆ. ಅದರ ಸಲುವಾಗಿ ಸಿಂಹಾಸನವನ್ನು ಬಿಟ್ಟು ಶಿಲುಬೆಗೆ ಆತನು ಇಳಿದು ಬಂದಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ, ದೇಹವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ನಮಗೋಸ್ಕರವಾಗಿಯೇ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಆ ದೇವರಲ್ಲಿ ನಾವು ಬೇಡಿರುವಂಥದ್ದನ್ನು ಎಲ್ಲವೂ ಕೂಡ ಆತನು ಅನುಗ್ರಹ ಮಾಡ್ತಾನೆ. ಅದರ ಸಲುವಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 7ನೇ ಅಧ್ಯಾಯದಲ್ಲಿ 9, 10, 11 ವಚನಗಳು ಹೇಳ್ತವೆ. ಏನಂತೇಳಿ, ಯಾರಾದರೂ ನಿಮ್ಮ ಮಕ್ಕಳಿಗೆ ನೀವು ಮೀನನ್ನು ಕೇಳಿದರೆ ಹಾವನ್ನು ಕೊಡ್ತೀರಾ? ಕೊಡೋದಿಲ್ಲ. ಅದೇ ರೀತಿಯಾಗಿ ಆಹಾರವನ್ನು ಕೇಳಿದರೆ, ಏನಾದರೂ ರೊಟ್ಟಿಯನ್ನು ಕೇಳಿದರೆ ನೀವೇನಾದರೂ ಕಲ್ಲು ಕೊಡ್ತೀರಾ? ಕೊಡೋದಿಲ್ಲ. ನೀವೇ ಕೊಡಲ್ಲ ಅಂದಮೇಲೆ ಸ್ವಲ್ಪ ಹೊತ್ತು ಒಳ್ಳೆಯವರಾಗಿ, ಸ್ವಲ್ಪ ಹೊತ್ತು ಕೆಟ್ಟವರಾಗಿ, ಒಬ್ರಿಗೆ ಒಳ್ಳೆಯವರಾಗಿ ಒಬ್ಬರಿಗೆ ಕೆಟ್ಟವರಾಗಿ ಇರುವಂಥ ಮನುಷ್ಯರಾಗಿರ್ತಕ್ಕಂಥ ನಾವೇ ನಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನು ಕೊಡಬೇಕಾದ್ರೆ ಆತನು ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವ ದೇವರು. ಒಳ್ಳೆಯವನು ಆತನು ಬೇಡಿದವರು ಎಲ್ಲರಿಗೂ ಕೂಡ ಏನು ಮಾಡ್ತಾನೆ ರೀ? ಒಳ್ಳೆಯದನ್ನೇ ಕೊಡ್ತಾನೆ. ನಾವು ಬೇಡುವಂಥದ್ದನ್ನು ಕಲಿಬೇಕು, ಪ್ರಾರ್ಥನೆ ಮಾಡುವಂಥದ್ದನ್ನು ಕಲಿಬೇಕು. ಪ್ರಾರ್ಥನೆ ಜೀವಿತದಿಂದ ನಾವು ಹಿಂದಿರುಗಿ ಹೋಗಬಾರ್ದು. ಹಲ್ಲೆಲೂಯ. ಯಾವ ಮಾಟ ಮಂತ್ರ ತಂತ್ರ ಶಕ್ತಿಗಳಾಗಿರಲಿ, ಎಂತಹ ವ್ಯಕ್ತಿಗಳು ಮಾಡುವಂಥ ಕುತಂತ್ರ ಆತ್ಮಗಳಾಗಿರಲಿ, ಯಾವ ಕೂಡ ನಿನ್ನ ಸಮೀಪಕ್ಕೆ ಬರೋದಿಲ್ಲ. ದಾನಿಯೇಲನನ್ನೇ ದೃಷ್ಟಿ ಇಟ್ಟು ನೋಡ್ರಿ. ಇನ್ನೊಂದು ಸಾರಿ ಕೊನೆಯದಾಗಿ ಹೇಳ್ತೀನಿ. ದಾನಿಯೇಲನಿರುವಂಥ ದೇಶ ಯಾವುದು? ಬಾಬೇಲ್ ದೇಶ. ಆ ಬಾಬೇಲ್ ದೇಶದಲ್ಲಿ ಶಕುನಿಕರಿದ್ದಾರೆ, ಮಂತ್ರವಾದಿಗಳಿದ್ದಾರೆ, ಜೋಯಿಸರಿದ್ದಾರೆ, ಜ್ಯೋತಿಷ್ಯ ಹೇಳುವಂಥವರಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ದಾನಿಯೇಲನನ್ನು ಸತ್ಯವೇದ ಹೇಳ್ತಾ ಇದೆ 6ನೇ ಅಧ್ಯಾಯ ಕೊನೆಯ ವಚನದಲ್ಲಿ, ಆ ದಾನಿಯೇಲನು ಘನವಂತನಾಗಿ ಬಾಳಿದನು. ಅವನಿಗೆ ಎಷ್ಟು ಜನರ ಮಾಟ ಮಂತ್ರ ಪ್ರಯೋಗ ಮಾಡಿರ್ಬೋದು. ಹಲ್ಲೆಲೂಯ. ಆದರೆ ಅವನು ಯಾವುದಕ್ಕೂ ಅಂಜಲಿಲ್ಲ. ಅವನಿಗೆ ಯಾವ ಕೂಡ ಬಳಿಗೆ ಬರಲಿಲ್ಲ. ಯಾಕೆ ಹೇಳ್ರಿ? ಪ್ರಾರ್ಥನಾತ್ಮವುಳ್ಳಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರೆ. ನೀವು ಕೂಡ ಪ್ರಾರ್ಥನೆಯನ್ನು ಮಾಡುವವರಾಗಿರ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯನ್ನು ಕಾಣಲಾರದ ಸ್ಥಿತಿ ಬರುತ್ತೆ ಆತನು ಬರುವಾಗ. ಆದರೆ ನೀವು ಮಾತ್ರ ನಂಬಿಕೆ ಉಳ್ಳವರಾಗಿ ಜೀವಿಸ್ರಿ. ಯಾರು ಕೂಡ ನಿಮ್ಮ ಭಕ್ತಿಯನ್ನು ಕೆಡಿಸೋದಕ್ಕೆ ಅವಕಾಶವನ್ನು ಕೊಡಬೇಡ್ರಿ. ದೇವರಲ್ಲಿದ್ದು ನೀವು ಜೀವಿಸುವವರಾಗಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಒಳ್ಳೆಯ ವಾಕ್ಯವನ್ನು ಆಶ್ವಾದಿಸಿ ಜೀವಿಸಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಒಂದು ವೇಳೆ ಸಹೋದರ ಸಹೋದರಿಯೇ, ನೀನು ಒಂದು ವೇಳೆ ಪ್ರಾರ್ಥನಾ ಜೀವಿತವನ್ನು ಇರಲಾರ್ದೆ ಜೀವಿಸ್ತಾ ಇದೆಯೇನು? ಒಂದು ವೇಳೆ ಪ್ರಾರ್ಥನೆ ಮಾಡಿ ಎಷ್ಟೋ ತಿಂಗಳುಗಳಾಯ್ತನೋ, ವರ್ಷಗಳಾಯ್ತನೋ, ಕೆಲವೊಬ್ಬರು ಪ್ರಾರ್ಥನೆ ಇಲ್ಲದೆ ಜೀವಿಸ್ತಾ ಇದೆಯಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಪ್ರಾರ್ಥನೆ ಮಾಡುವುದಾದರೆ ಸಕಲ ಕಾರ್ಯಗಳು ಪ್ರಾರ್ಥನೆ ಮೂಲಕವಾಗಿ ದೇವರು ನೆರವೇರಿಸ್ತಾನೆ, ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ.
ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಅನಂತ ಕಾರ್ಯಗಳನ್ನು ಸ್ವಾಮಿ ಮಾಡುವ ದೇವರು ನಿನಗೆ ಸ್ತೋತ್ರಗಳು. ಬೇಡುವಂಥವರ ಬಂಧನಗಳನ್ನು ಸ್ವಾಮಿ ಬಿಡುಗಡೆ ಮಾಡಿ ಸಮಾಧಾನವನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸುವ ದೇವರೇ ನಿನಗೆ ಸ್ತೋತ್ರಗಳು ಸ್ವಾಮಿ. ಮನಮರುಗುವ ದೇವರೇ, ಕಷ್ಟವನ್ನು ದೂರ ಮಾಡುವ ದೇವರೇ, ಪರಿಸ್ಥಿತಿಗಳನ್ನು ಸ್ವಾಮಿ ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲ ಪರಿಸ್ಥಿತಿಗಳಾಗಿ ಮಾರ್ಪಡಿಸುವ ದೇವರೇ, ಮಾರವನ್ನು ಸ್ವಾಮಿ ಮಧುರವಾಗಿ ಮಾರ್ಪಡಿಸುವ ದೇವರೇ, ಅದ್ಭುತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುವ ದೇವರೇ ನಿನಗೆ ಸ್ತೋತ್ರಗಳಯ್ಯ. ಕೂಡಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ನೋಡಪ್ಪ. ವಾಕ್ಯವನ್ನು ಕೇಳಿದ್ದಾರೆ, ಪ್ರಾರ್ಥನೆಯನ್ನು ಬೇಸರಗೊಳ್ಳದೆ ತಪ್ಪದೆ ಎಚ್ಚರಿಕೆಯಿಂದ ಇದ್ದು ಕರ್ತನೆ ಮಾಡಲಿಕ್ಕೆ ಆಗುವಾಗಿ ನೀನು ಸಹಾಯ ಮಾಡಿ ನಡೆಸಬೇಕು. ಹೌದು ಸ್ವಾಮಿ, ನೀನು ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದೀಯಪ್ಪ. ಹಗಲೆಲ್ಲ ವಾಕ್ಯ ಬೋಧನೆ ಮಾಡಿ ಇರುಳೆಲ್ಲ ಸ್ವಾಮಿ ನೀನು ಪ್ರಾರ್ಥನೆಯಲ್ಲಿ ಕಳೆದಿದ್ದೀಯಪ್ಪ. ಅದ್ರ ಸಲುವಾಗಿ ನಿನ್ನ ಮುಖ ಪ್ರಕಾಶಮಾನವಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಾವು ಕೂಡ ಪ್ರಾರ್ಥನೆ ವೀರರಾಗುವಂತೆ, ಪ್ರಾರ್ಥನೆಯ ಮೂಲಕವಾಗಿ ಸಕಲ ಕಾರ್ಯಗಳನ್ನು ಜಯಿಸುವ ಮಕ್ಕಳಾಗುವಂತೆ ತಂದೆಯಾದ ದೇವರೇ, ಕುಮಾರನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇದೆ ಎಂಬುದಾಗಿ ಸ್ವಾಮಿ ನಿನ್ನ ಸತ್ಯವೇದದಲ್ಲಿ ನೀನು ಬೋಧಿಸಿದ್ದೀಯಾ. ಹೌದು ರಾಜನ, ಅದಕ್ಕೆ ವಿಧೇಯತೆ ಉಳ್ಳವರಾಗಿ ನಾವು ಜೀವಿಸಲಿಕ್ಕೆ ಆಗುವಾಗಿ ನೀನು ಸಹಾಯ ಮಾಡಿ ನಡೆಸಿ. ಎಲ್ಲ ಬಂಧನಗಳನ್ನು ದೂರ ಮಾಡು, ಎಲ್ಲ ಸೈತಾನನ ಕುತಂತ್ರ ಆತ್ಮಗಳನ್ನೆಲ್ಲ ತೊಲಗಿಸಿ ಹಾಕು. ಇವರ ಕುಟುಂಬಗಳ ಸುತ್ತಲೆಲ್ಲ ಸ್ವಾಮಿ ಪರಿಶುದ್ಧಾತ್ಮನನ್ನು ಕಾವಲಾಗಿರಿಸು. ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿರುವಂಥದ್ದೆಲ್ಲ ಇವರ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೇನ್, ಆಮೇನ್, ಆಮೇನ್. ಬಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ, ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ ಅಬ್ರಾಮ್ ಅವರೇ, ಅಬ್ರಾಮ್ ಅವರೇ ಹಲ್ಲೆಲೂಯಾ ಅಂತೇಳಿ ಹೇಳ್ರಿ 3 ಸರಿ. ಎಲ್ರಿ ಹೇಳಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೇನ್. Praise the Lord.